ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಡಿಸಿಎಂ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ಕಂಟಕದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪಾರಾಗಿದ್ದಾರೆ. ಜಾರಿ ನಿರ್ದೇಶನಾಲಯ ದಾಖಲಿಸಿಕೊಂಡಿದ್ದ ಪ್ರಕರಣ ರದ್ದಾಗಿದೆ. ಇಡಿ ದೂರು ದಾಖಲಿಸಿಕೊಂಡಿದ್ದು ಸರಿ ಅಂತ ಹೈಕೋರ್ಟ್ ಹೇಳಿತ್ತು. ಹೈಕೋರ್ಟ್ ಆದೇಶವನ್ನ ಸುಪ್ರೀಂನಲ್ಲಿ ಪ್ರಶ್ನೆ ಮಾಡಿದ್ರು ಡಿಕೆಶಿ. ಕರ್ನಾಟಕ ಹೈಕೋರ್ಟ್ ಆದೇಶ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಡಿಕೆಶಿ ಮೇಲೆ ಪಿಎಂಎಲ್ಎ ಅಡಿಯಲ್ಲಿ ದಾಖಲಿಸಿದ್ದ ಪ್ರಕರಣ ರದ್ದಾಗಿದ್ದು, ಇದೇ ಪ್ರಕರಣದಲ್ಲಿ 54 ದಿನಗಳ ಕಾಲ ಡಿಕೆಶಿ ಜೈಲಿನಲ್ಲಿದ್ದರು. ಇದೀಗ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಬಂದಿದ್ದು, ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಕೆವಿ ವಿಶ್ವನಾಥನ್ ಪೀಠದಿಂದ ತೀರ್ಪು ಹೊರಬಿದ್ದಿದೆ. ಹಾಗಾದ್ರೆ ನ್ಯಾಯಾಲಯದ ತೀರ್ಪಿನ ನಂತರ ಡಿಕೆಶಿ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಂದಿನಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ ಹೋಗಲ್ಲ. ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತ ಒಂದು ದಿನ ಇವತ್ತು. ಇನ್ ಕೂಡ ಸುರ್ಜಿವಾಲನು ಅಲ್ಲಿ ಕೂತಿದ್ರಂತೆ ಕೋರ್ಟ್ ಅಲ್ಲಿ. ಇನ್ನ ಬಹಳ ಜನ ನಮ್ಮ ಸಿದ್ಧಾರ್ಥ್ ಲೋತ್ ಅವರಿದ್ರು. ಸೊ ಎಲ್ಲ ಬಹಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟ್ ಅಲ್ಲಿ ಕೂತಿದ್ರು. ಇನ್ನು ಅದಕ್ಕಿಂತ ಅಪೀಲ್ ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇದೆಯಂತೆ. ಮಾಡ್ಲಿ. ಎಲ್ಲರೂ ನಾನು ಸುತ್ತಮುತ್ತಲಿರೋರಿಗೆಲ್ಲ ಹರಾಸ್ಮೆಂಟ್ ನಡೀತಾನೆ ಇದೆ. ಇಲ್ಲಿ ನನಗೆ ಗೊತ್ತಿದೆ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ನೋಡಪ್ಪ, ರಾಜಕಾರಣ ನಾವು ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಯಾರು ನಮ್ಗೆ ತೊಂದರೆ ಕೊಡ್ತಾರೆ ಅವರೆಲ್ಲ ನಮ್ಮನ್ನ ಶೇಪ್ ಮಾಡ್ತಾ ಇರ್ತಾರೆ ಅಂತ. ಹಿಂದೆ ಹೇಳಿದ್ರಲ್ಲ, ಕಲ್ಲು ಪ್ರಕೃತಿ ಕಡದರ ಆಕೃತಿ ಪೂಜಿಸಿದ ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ಹಂಗೆ ಏಟ್ ಬಿದ್ದಂಗೆಲ್ಲ. ಇಲ್ಲಿಂದನೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಪ್ರಶಾಂತ್, ಇನ್ನೇನು ಲೋಕಸಭಾ ಚುನಾವಣೆ ಅನೌನ್ಸ್ ಆಗೋದಿದೆ, ಡೇಟ್ ಅನೌನ್ಸ್ ಆಗೋದಿದೆ. ಆ ಸಂದರ್ಭದಲ್ಲಿ ಡಿಕೆಶಿಗೆ ಬಿಗ್ ರಿಲೀಫ್. ಅವರಿಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಅವ್ರ ಮುಖದಲ್ಲಿ ಗೊತ್ತಾಗ್ತದೆ. ನ್ಯಾಚುರಲಿ ಈಗ ಇದೇ ಪ್ರಕರಣದಲ್ಲಿ ಸುಮಾರು 50-52 ದಿನಗಳ ಕಾಲ ಜೈಲಿಗೆ ಹೋಗಿ ಬಂದಿದ್ದರು. ಹೀಗಾಗಿ ಇದು ಪ್ರಕರಣವೇ ರದ್ದಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಲೀಗಲಿ ಮತ್ತು ಪೊಲಿಟಿಕಲಿ ಎರಡೂ ರೀತಿಯ ಬೂಸ್ಟರನ್ನು ನೀಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪಿನಲ್ಲಿ ಏನಿದೆ ಅಂತ ನೋಡಿದರೆ ಭಾವನಾ, ಯಾವುದೋ ಒಂದು ಸ್ಟ್ಯಾಂಡ್ ಅಲೋನ್ ಪ್ರಕರಣದಲ್ಲಿ, ಅಂದರೆ ನಿಮ್ಗೊಂದು 8 ಕೋಟಿ 10 ಕೋಟಿ 12 ಕೋಟಿ ಹಣ ಸಿಕ್ತು ಅಂತ ಅಂದ್ಕೊಳ್ಳೋಣ. ನೀವು ಅವರ ಮೇಲೆ PMLA 120ರ ಪ್ರಕಾರ PMLA ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಒಂದು 3-4 ತಿಂಗಳ ಹಿಂದೆ ಒಂದು ಪ್ರಕರಣದಲ್ಲಿ ತೀರ್ಪು ನೀಡಿತ್ತು. ಆ ತೀರ್ಪಿನ ಆಧಾರವಾಗಿಟ್ಕೊಂಡು ಸುಪ್ರೀಂ ಕೋರ್ಟ್ ನಿನ್ನೆ ಡಿ ಕೆ ಶಿವಕುಮಾರ್ ಪ್ರಕರಣದಲ್ಲಿ ಹೇಳಿದೆ, ಸ್ಟ್ಯಾಂಡ್ ಅಲೋನ್ ಪ್ರಕರಣ ಆಗಿರೋದ್ರಿಂದ ನೀವು PMLAಯನ್ನು ತಕ್ಷಣ ಹಾಕಲಿಕ್ಕೆ ಇಲ್ಲ. ಹೀಗಾಗಿ ನೀವು ಹಳೆಯ ತೀರ್ಪೇನಿದೆ ಅದನ್ನು ರಿವ್ಯೂದಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ ನಿಮಗೆ ರಿಲೀಫನ್ನು ನೀಡಿದರೆ ನಂತರ ಡಿ ಕೆ ಶಿವಕುಮಾರ್ ಪ್ರಕರಣದಲ್ಲೂ ಕೂಡ ನೀವು ರಿವ್ಯೂವನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದನ್ನು ಹೇಳಿದೆ. ಅಂದರೆ ಆನ್ ದ ಟೆಕ್ನಿಕಲ್ ಗ್ರೌಂಡ್ಸ್ ಡಿ ಕೆ ಶಿವಕುಮಾರ್ PMLA ಪ್ರಕರಣವನ್ನು ರದ್ದುಪಡಿಸಲಾಗಿದೆ. ನನಗನ್ಸುತ್ತೆ ಲೀಗಲಿ ನಿಶ್ಚಿತವಾಗಿ, ಯಾಕಂದರೆ ಇಡಿ FIR ಹಾಕ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರವೇ ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ CBIಗೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸನ್ನು ನೀಡಿತ್ತು. ಈಗ ಟೆಕ್ನಿಕಲಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸನ್ನು ಕರ್ನಾಟಕ ಸರ್ಕಾರ ರಿಟ್ರೋಸ್ಪೆಕ್ಟಿವ್ ಆಗಿ ನೀಡಿರ್ತಕ್ಕಂಥ ಅನುಮತಿಯನ್ನು ಹಿಂದೆ ತೆಗೆದುಕೊಂಡಿದೆ. CBI ಅದನ್ನು ಒಪ್ಪುತ್ತೋ ಇಲ್ವೋ, ಆಮೇಲೆ ಮತ್ತೆ ಕರ್ನಾಟಕ ಸರ್ಕಾರ ಕೋರ್ಟಿಗೆ ಹೋಗುತ್ತಾ, ಇವೆಲ್ಲವೂ ಒಂದು ಭಾಗ. IT ಪ್ರಕರಣಗಳು ಇನ್ನೂ ಕೂಡ ಇವೆ. ಆದರೆ ಜೈಲಿಗೆ ಹೋಗ್ತಕ್ಕಂಥ ಪ್ರಕರಣ ಇರ್ತಿದ್ದು ಇದು. ಈಗ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಲ್ಲೂ ಕೂಡ ಕೋರ್ಟ್ಗಳು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಏನಾಗಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತು ಬಂದಾಗ ಪದೇ ಬ್ಯಾಕ್ ಆಫ್ ದಿ ಮೈಂಡ್ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಸಿನಲ್ಲೂ ಇತ್ತು, ನಾವು ಕಷ್ಟಪಟ್ಟು ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕೆ ಸರಿಸಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿ ಕೇಂದ್ರದ ಸರ್ಕಾರ ಅಥವಾ ಇಡಿ ಇನ್ನಷ್ಟು ಆ್ಯಕ್ಟಿವ್ ಆಗಿ ಕೇಂದ್ರ ಸರ್ಕಾರದ ಒಂದು ಒತ್ತಡದಿಂದ ಡಿ ಕೆ ಶಿವಕುಮಾರನ್ನು ಪುನರಪಿ ಏನಾದರೂ ಜೈಲಿಗೆ ಹಾಕಿದರೆ ಅನ್ನುವ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದೇ ಇತ್ತು.
ಪ್ರಾಯಶಃ ಇಡೀ ಪ್ರಕರಣವೇ ರದ್ದುಪಡಿಸಿರ್ತಕ್ಕಂಥದ್ದು. IT ಮತ್ತು CBI ಪ್ರಕರಣದ ಮಧ್ಯೆ ಇಡಿ ಪ್ರಕರಣ ಇತ್ತು. ಈ ಪ್ರಕರಣದಲ್ಲಿ PMLA ಬರೋಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. DK ಶಿವಕುಮಾರ್ ವಿರುದ್ಧದ ಎಲ್ಲ ಪ್ರಕರಣಗಳ ಸಂದರ್ಭದಲ್ಲಿ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ನಿಶ್ಚಿತವಾಗಿ ಕಲ್ಪಿಸಿದೆ. ಲೀಗಲ್ ಆಗಿ, ಪೊಲಿಟಿಕಲ್ ಆಗಿ ಕೂಡ ನನಗನ್ಸುತ್ತೆ ಈ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಇದೆ. ಸ್ವತಃ ಸೋನಿಯಾ ಗಾಂಧಿ, DK ಶಿವಕುಮಾರ್ ಮತ್ತು ಅವರ ಆಪ್ತರು ಖಾಸಗಿಯಾಗಿ ಹೇಳುವ ಪ್ರಕಾರ ಸ್ವತಃ ಸೋನಿಯಾ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಹೇಳಿದರು 2.5 ವರ್ಷ, 2 ವರ್ಷ, 3 ವರ್ಷ, 2.5 ವರ್ಷ ಚರ್ಚೆಗಳಿವೆ. ಗೊತ್ತಿಲ್ಲ, ಈಗ ಅದು ಗೊತ್ತಿರೋದು ಸೋನಿಯಾ, ರಾಹುಲ್, ಖರ್ಗೆ ಅವರು, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಐವರಿಗೆ ಈ ವಿಷಯ ಗೊತ್ತು. ಭಾಳ ಅಂದರೆ ರಣದೀಪ್ ಸುರ್ಜೇವಾಲಾ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ನಂತರ DK ಶಿವಕುಮಾರ್ ಅವರ ಕ್ಲೇಮ್ ಏನಿದೆ ಮುಖ್ಯಮಂತ್ರಿ ಆಗಲಿಕ್ಕೆ, ಅದಕ್ಕೊಂದು ಪೊಲಿಟಿಕಲ್ ಪುಷ್ ಸಿಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ DK ಶಿವಕುಮಾರ್ ಈ ಪ್ರಕರಣದ ರದ್ದತಿಯ ನಂತರ ಅವ್ರಿಗೊಂದು ಮಾರಲ್ ಬೂಸ್ಟರ್ ಕೂಡ ಹೌದು. ಹೀಗಾಗಿ ನಿನ್ನೆ ನಾವು ನೋಡಿದ್ವಿ, ಭಾಳ ಖುಷಿಯಾಗಿ, ಅಂದರೆ ನನ್ನ ಜೀವನದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನ ಅಂತಕ್ಕಂಥದ್ದನ್ನು DK ಶಿವಕುಮಾರ್, ವೈ ನಾಟ್, ಈಗ ಒಬ್ಬ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿಗೆ ಈ ಪ್ರಕರಣವೇ ರದ್ದಾಗಿರ್ತಕ್ಕಂಥದ್ದು ಭಾಳ ಖುಷಿ ನೀಡುತ್ತೆ. ಅದರಲ್ಲಿ ಅಂದರೆ DK ಶಿವಕುಮಾರ್ ಆ ಮಟ್ಟಕ್ಕೆ ನಿನ್ನೆ ದೊಡ್ಡ ದಿನ ಅಂತ ಅನಿಸುತ್ತೆ. ನಿನ್ನೆ ಸಿಕ್ಕಿರ್ತಕ್ಕಂಥ ತೀರ್ಪಿನ ನಂತರ ಅವರ ಪೊಲಿಟಿಕಲ್ ಕರಿಯರ್ ಕೂಡ ಇನ್ನೊಂದು ಹೊಸ ಟ್ರಾಜೆಕ್ಟರಿಯನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಕೂಡ ಒಂದು ಅಂದಾಜಿದೆ. ಯಾಕಂದರೆ ನೋಡಿ, 2023ರ ಚುನಾವಣೆ ನಂತರ ಅವ್ರಿಗೊಂದು ಅನುಕಂಪ ಬಂದಿತ್ತು. DK ಶಿವಕುಮಾರ್ಗೆ ಒಕ್ಕಲಿಗ ಸಮುದಾಯದಲ್ಲಿ ಮತ್ತು ಉಳಿದ ಸಮುದಾಯಗಳಲ್ಲಿ ಒಂದು ಅನುಕಂಪ ಬಂದಿತ್ತು, DK ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರಂಥ ಜನಪ್ರಿಯತೆ DK ಶಿವಕುಮಾರ್ಗೆ ಇಲ್ಲ, ಸಿದ್ದರಾಮಯ್ಯ ಮಾಸ್ ಲೀಡರ್ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನೇ ಬರಲಿ, ಅದಾದ ನಂತರ ಹೈಕಮಾಂಡ್ ಪ್ರಾಮಿಸ್ ಮಾಡದಂತೆ DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟ್ರೆ ಏನು ಅಡ್ಡಿ ಆತಂಕಗಳಿದ್ವು ಅವು ಸುಮಾರು 50-60% ನಿವಾರಣೆಯಾಗಿವೆ ಅಂತ ಅನಿಸುತ್ತೆ. ಆ ಕಾರಣದಿಂದ ನಿನ್ನೆ ತೀರ್ಪು ಬಂದ ತಕ್ಷಣ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನೊಣವಿನಕೆರೆ ಅವರು ಒಳ್ಳೆಯದಾದರೂ ಅಲ್ಲೇ ಹೋಗ್ತಾ ನೊಣವಿನಕೆರೆ ಅಜ್ಜಯ್ಯನ ಬಳಿ ಕೂಡ ಹೋಗಿದ್ದರು. ಇವತ್ತು ನಾಳೆ ಅವರು ದಿಲ್ಲಿಗೆ ಹೋಗೋರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಅವರ ಕ್ಲೇಮ್ ಇನ್ನೂ ಜೋರಾಗತ್ತೆ, ಜಾಸ್ತಿ ಆಗುತ್ತೆ, ಅದಕ್ಕೊಂದು ಪುಷ್ ಸಿಗುತ್ತೆ ಅಂತ ಅನಿಸುತ್ತೆ. ರೈಟ್. ಲೋಕಸಭಾ ಎಲೆಕ್ಷನ್ನ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ, ಈಗ ಪಾರ್ಟಿ ವೈಸ್ ಮಾತನಾಡಿದ್ರೆ, ಹೈಕಮಾಂಡ್ ಮಾತನಾಡಿದ್ರೆ, ಲೋಕಸಭಾ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ ಇದು ಯಾವ ರೀತಿ ಮನೋಬಲ ಹೆಚ್ಚಿಸುತ್ತೆ? ನೋಡಿ, ನನಗನ್ಸುತ್ತೆ DK ಶಿವಕುಮಾರ್ ಇಸ್ ಅ ಗುಡ್ ಸ್ಟ್ರಾಟಜಿಸ್ಟ್. DK ಶಿವಕುಮಾರ್ ಸ್ಟ್ರಾಟಜಿಯ ಕಾರಣದಿಂದಲೇ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾರಣದಿಂದ 135-136 ಸೀಟನ್ನು ಕಾಂಗ್ರೆಸ್ ಪಡೆಯಿತು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಶಿಥಿಲಾವಸ್ಥೆಯಲ್ಲಿದೆ. ಕಾಂಗ್ರೆಸ್ಗೆ ರಾಜ್ಯ ನಾಯಕತ್ವ ಗಟ್ಟಿಯಾಗಿ ಸಿಗ್ತಾ ಇಲ್ಲ, ಜಗಳಗಳಿವೆ. ಕರ್ನಾಟಕದಲ್ಲೂ ಒಳ ಜಗಳಗಳಿವೆ. ಆದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರಿಂದ ಒಂದು ದೊಡ್ಡ ಜಯವನ್ನು ವಿಧಾನಸಭೆಯಲ್ಲಿ ಸಿಕ್ಕಿತ್ತು. ಪ್ರಾಯಶಃ ಈ ಒಂದು ಪ್ರಕರಣದ ರದ್ದತಿಯ ನಂತರ DK ಶಿವಕುಮಾರ್ ಒಂದು ಮಾರಲ್ ಬೂಸ್ಟರ್ ಅದು ಇನ್ನೂ ಎಷ್ಟು ಹೆಚ್ಚು ಕೆಲಸ ಮಾಡುತ್ತೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಏನು ಪರಿಣಾಮ ಬೀರುತ್ತೆ ನಾವೀಗ, ಯಾಕಂದರೆ ಮತದಾರರ ಮೇಲೆ ಇದೇನು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನನಗನ್ಸಲ್ಲ. ಆದರೆ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರದ್ದೇನು ಕನಸಿದೆ, ಅವ್ರು ದಿನವೂ ಹೇಳ್ಕೊಳ್ತಾರೆ, ತೋರಿಸ್ಕೊಳ್ತಾರೆ. ಅವರೇನದನ್ನು DK ಶಿವಕುಮಾರ್ ಮುಚ್ಚಿಡ್ತಾರೆ ಅಂತಕ್ಕಂಥದ್ದಿಲ್ಲ. ಅವ್ರು ತೋರಿಸ್ಕೊಳ್ತಾರೆ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು 2.5 ವರ್ಷದ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತ. ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಮತ್ತು ಲೋಕಸಭಾ ಚುನಾವಣೆಯ ರಣತಂತ್ರದಲ್ಲೂ ಕೂಡ DK ಶಿವಕುಮಾರ್ ರೋಲ್ ನಿಶ್ಚಿತವಾಗಿ ಇದ್ದೇ ಇದೆ. ಸೀಟಾಗಿ ಎಷ್ಟು ಕನ್ವರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಪೊಲಿಟಿಕಲ್ ಭಾಗ. ನನಗನ್ಸುತ್ತೆ ಅದು DK ಶಿವಕುಮಾರ್ ಪ್ರಕರಣದ ಕಾರಣದಿಂದ ಏನೋ ಸೀಟ್ ಎಷ್ಟು ಕನ್ವರ್ಟ್ ಆಗುತ್ತೆ ಅನ್ನೋದು ಪರಿಣಾಮ ಒಂದು ಆತ್ಮವಿಶ್ವಾಸ ಇನ್ನೂ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಒಕ್ಕಲಿಗ ಸಮುದಾಯದಲ್ಲಿ ಇನ್ನಷ್ಟು ಒಂದು ಕ್ಲೇಮ್ ಜಾಸ್ತಿ ಆಗುತ್ತೆ. ಆಮೇಲೆ ಕರ್ನಾಟಕದ ಕಾಂಗ್ರೆಸ್ನ ಒಳಜಗಳ ಒಂದೂವರೆ ವರ್ಷದ ನಂತರ ಪೀಕಿಗೆ ಮುಟ್ಟುತ್ತೆ ಅಂತಕ್ಕಂಥದ್ದು ಕೂಡ ಇದು ಸಂಕೇತ. ಯಾಕಂದರೆ DK ಶಿವಕುಮಾರ್ ಸುಮ್ಮನೆ ನೋಡಿ, ಈಗ ಹಿಮಾಚಲದಲ್ಲಿ ಸುಖ್ವಿಂದರ್ ಸಿಂಗ್ ಸುಕ್ಕು ಮತ್ತು ವೀರಭದ್ರ ಸಿಂಗ್ ಪುತ್ರ ಮತ್ತು ಪತ್ನಿ ಪ್ರತಿಭಾ ಸಿಂಗ್ ನಡುವೆ ಜಗಳ ನಡೀತು. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಆಯಿತು. ರಾಜಸ್ಥಾನದಲ್ಲಿ ಒಳಜಗಳದ ಕಾರಣದಿಂದ ಸೋತೋಯಿತು. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಬಿಟ್ಟು ಹೋದ ನಂತರ ಕಾಂಗ್ರೆಸ್
ವಾಪಸ್ ರಿವೈವೇ ಆಗಲಿಲ್ಲ. ಛತ್ತೀಸ್ಗಢದಲ್ಲಿ ಒಳಜಗಳದ ಕಾರಣದಿಂದ ಸೋತೋಯ್ತು. ಕರ್ನಾಟಕದಲ್ಲಿ ಒಳಜಗಳ ಇದೆ, ಅದನ್ನು ಕಾಂಗ್ರೆಸ್ ಹೇಗೆ ಸೆಟ್ಲ್ ಮಾಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಮುಖ್ಯ ಆಗುತ್ತೆ. ಅದರ ಮಧ್ಯೆ ಈ ರಿಲೀಫ್ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿರ್ತಕ್ಕಂಥದ್ದು ಪೊಲಿಟಿಕಲಿ ಅವ್ರಿಗೊಂದು ದೊಡ್ಡ ನಿರಾಳತೆ ಅಂತ ನಾನು ಅನಿಸುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.